ಚಾವಾ ಸಿನಿಮಾ ಬಂದ ಮೇಲೆ ಮರಾಠ ಹಾಗೂ ಮೊಘಲರ ನಡುವಿನ ಹಲವು ಸಂಘರ್ಷಗಳು ಈಗ ಬೆಳಕಿಗೆ ಬರುತ್ತಿವೆ. ಎಂದೂ ತಿಳಿಯದ ಹಾಗೂ ಇತಿಹಾಸದಲ್ಲಿ ಹುದುಗಿ ಹೋಗಿರುವ ವಿಷಯಗಳ ಬಗ್ಗೆ ಚರ್ಚೆಗಳು ಪರ ವಿರೋಧವಾಗಿ ನಡೆಯುತ್ತಿವೆ. ಚಾವಾದಲ್ಲಿ ಸಿನಿಮಾ ಆರಂಭಗೊಂಡಾಗ ಛತ್ರಪತಿ ಶಿವಾಜಿಯ ಬಗ್ಗೆ, ಔರಂಗಜೇಬನ ಆ ಒಂದು ಸ್ವಗತದ ಬಗ್ಗೆಯೂ ಕೂಡ ಈಗ ಸಂಶೋಧನೆಗಳು ಆರಂಭಗೊಂಡಿವೆ. ಶಿವಾಜಿ ಮೃತಪಟ್ಟ ಸುದ್ದಿ ಕೇಳಿ ಔರಂಗಜೇಬ್ ತನ್ನಲ್ಲಿ ತಾನೇ ಹೇಳಿಕೊಳ್ಳುತ್ತಾನೆ, ಶಿವನಂತಹ ವೈರಿ ನನಗೆ ಮುಂದೆ ಎಲ್ಲಿ ಸಿಗಬೇಕು? ಹೇ ಅಲ್ಲ, ಸ್ವರ್ಗದ ಬಾಗಿಲು ತೆರೆದಿಡು, ಸಿಂಹ ಬರುತ್ತಿದೆ ಎನ್ನುತ್ತಾನೆ. ಈ ಒಂದು ಮಾತು ಔರಂಗಜೇಬ್ ಶಿವಾಜಿ ಮೃತಪಟ್ಟಾಗ ಆಡಿದ್ದಾನೆ ಎನ್ನುವುದರ ಬಗ್ಗೆ ಸಂಶೋಧನೆಗಳು ಈಗಾಗಲೇ ಶುರುವಾಗಿವೆ. ಸಿನಿಮಾದಲ್ಲಿ ರಂಜಕತೆಗಾಗಿ ಈ ಒಂದು ಸಂಭಾಷಣೆ ಸೇರಿಸಿದ್ರೂ ಕೂಡ ಔರಂಗ್ ಆ ರೀತಿ ಹೇಳಿಕೊಂಡಿರುವ ಸಾಧ್ಯತೆಯ ಮಟ್ಟಿಗೆ ಶಿವಾಜಿ ಅವನ ಸೇನೆಯನ್ನು ಕಾಡಿದ್ದ. ಈಗ ಮತ್ತೊಂದು ಇತಿಹಾಸದಲ್ಲಿ ಹರಿದು ಹೋದ ಆ ಒಂದು ವಿಷಯದ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಅದು ಔರಂಗಜೇಬನ ಪುತ್ರಿ ಜೈಬುನ್ನಿಸಾ ಬಗ್ಗೆ. ಅದು 12ನೇ ಮೇ 1966ರ ಆಗ್ರಾದ ಕೋಟೆಗೆ ಬರಲು ಶಿವಾಜಿಗೆ ಔರಂಗಜೇಬ್ನಿಂದ ಸಂದೇಶ ಹೋಗಿತ್ತು. ಎರಡು ಸಿಂಹಗಳು ಮೊದಲ ಬಾರಿ ಮುಖಾಮುಖಿಯಾಗುವ ಸಂದರ್ಭವದು. ಆಗ್ರಾ ಕೋಟೆಯ ಇಡೀ ದರ್ಬಾರ್ ಅಧಿಕಾರಿಗಳಿಂದ ತುಂಬಿ ಹೋಗಿತ್ತು. ಮರಾಠ ರಣದುರಂದನ ಆಗಮನಕ್ಕೆ ಕಾದಿತ್ತು. ಆಗಲೇ ಜಯಸಿಂಹನ ಪುತ್ರ ರಾಮಸಿಂಹ ಶಿವಾಜಿಯೊಂದಿಗೆ ದರ್ಬಾರಕ್ಕೆ ಆಗಮಿಸುತ್ತಾನೆ. ಶಿವಾಜಿ ಆಗಮನದಿಂದಾಗಿ ಇಡೀ ದರ್ಬಾರವೇ ಮೂಕ ವಿಸ್ಮಿತಗೊಂಡಿತ್ತು. ದಂಗು ಬಡಿದಂತೆ ನಿಂತಿತ್ತು. ಔರಂಗಜೇಬನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡುತ್ತಿರುವ ಶಿವಾಜಿ ಇವನೇನಾ ಎಂದು ತದೆ ಕಚ್ಚಿತ್ತದಿಂದ ಶಿವಾಜಿಯತ್ತ ನೋಡುತ್ತಾ ನಿಂತಿತ್ತು. ಈ ವಿಚಾರವನ್ನು ಲೇಖಕ ಬಾಬಾ ಸಾಹೇಬ್ ದೇಶಪಾಂಡೆಯವರು ತಮ್ಮ ಕೃತಿಯಾದ ದಿ ಡೆಲಿವರೆನ್ಸ್ ಆರ್ ಎಸ್ಕೇಪ್ ಆಫ್ ಶಿವಾಜಿ ದ ಗ್ರೇಟ್ ಫ್ರಾಮ್ ಆಗ್ರಾದಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಬಾದಲ್ಲಿ ಮೊದಲ ಬಾರಿ ಔರಂಗಜೇಬನನ್ನು ಭೇಟಿಯಾದ ಶಿವಾಜಿ ಮಹಾರಾಜ್ 30,000 ರೂಪಾಯಿ ಕಪ್ಪು ಕಾಣಿಕೆ ನೀಡಿ ಸಲಾಂ ಮಾಡಿದ್ದ. ಇದೇ ಮೊದಲ ಬಾರಿಗೆ ಶಿವಾಜಿ ಒಬ್ಬ ಅನ್ಯಧರ್ಮೀಯ ರಾಜನಿಗೆ ಸಲಾಂ ಮಾಡಿದ್ದು ಎಂದು ಕೃತಿಯಲ್ಲಿ ಉಲ್ಲೇಖಗೊಂಡಿದೆ. ಈ ದರ್ಬಾರನ ಎಲ್ಲ ವ್ಯವಹಾರಗಳನ್ನು ಪರದೆಯ ಹಿಂದೆ ಕುಳಿತು ಒಬ್ಬಳು ನೋಡುತ್ತಿದ್ದಳು. ಅವಳೇ ಔರಂಗಜೇಬನ ಪುತ್ರಿ ಜೈಬುನ್ನಿಸಾ. ಶಿವಾಜಿ ಬರುತ್ತಿದ್ದಾನೆ ಎಂಬ ಸುದ್ದಿ ಜೈಬುನ್ನಿಸಾಳಿಗೆ ಮೊದಲೇ ತಲುಪಿತ್ತು. ಅವಳು ಶಿವಾಜಿಯ ವೀರಾವೇಶದ ಹೋರಾಟ ಹಾಗೂ ಕೇವಲ ಕೆಲವೇ ಸಾವಿರ ಸೈನಿಕರನ್ನಿಟ್ಟುಕೊಂಡು ಲಕ್ಷಾಂತರ ಸೇನಾಪಡೆಯನ್ನು ಹೊಂದಿದ್ದ ಔರಂಗಜೇಬನ ಸೇನೆಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದು ಎಂಬ ಬಗ್ಗೆ ಕೇಳಿದ್ದಳು. ಇದೇ ಕಾರಣದಿಂದ ಶಿವಾಜಿಯನ್ನು ನೋಡುವ ಉತ್ಸಾಹದೊಂದಿಗೆ ದರ್ಬಾರ್ಗೆ ಬಂದಿದ್ದಳು. ಪರದೆಯ ಹಿಂದೆ ಕುಳಿತು ಶಿವಾಜಿಯನ್ನು ನೋಡುತ್ತಿದ್ದಳು. ಆಗ ಶಿವಾಜಿಗೆ 39 ವರ್ಷ, ಜೈಬುನ್ನಿಸಾಳಿಗೆ 27 ವರ್ಷ. ಜೈಬುನ್ನಿಸಾ ಔರಂಗಜೇಬನ ಮಗಳಾದರೂ ಕೂಡ ಅವಳಿಗೆ ಅವರ ಚಿಕ್ಕಪ್ಪ ದಾರಾ ಶಿಕೋಹನ್ ಮೇಲೆ ಆಪ್ತತೆ ಹೆಚ್ಚಿತ್ತು. ಅವನು ಅತ್ಯಂತ ಸುಶಿಕ್ಷಿತ, ಸುಸಂಸ್ಕೃತ ಹಾಗೂ ಉದಾರವಾಗಿ ಬದುಕುತ್ತಿದ್ದ ವ್ಯಕ್ತಿ. ಔರಂಗಜೇಬನಿಗೆ ಸಂಗೀತದ ಮೇಲೆ ದೊಡ್ಡ ದ್ವೇಷವಿತ್ತು. ಆದರೆ ಜೈಬುನ್ನಿಸಾಳಿಗೆ ಸಂಗೀತವೆಂದರೆ ಪ್ರಾಣ. ಇದೇ ಕಾರಣದಿಂದ ಅವಳು ಛದ್ಮ ಎಂಬ ಹೆಸರಿನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದಳು. ಜೈಬುನ್ನಿಸಾ ಕುರಾನದ ನೀತಿ ಹಾಗೂ ಸಿದ್ಧಾಂತಗಳ ಬಗ್ಗೆ ಅತಿ ಜ್ಞಾನವಿತ್ತು. ಆದರೆ ಆಕೆಯ ತಂದೆಯಲ್ಲಿದ್ದ ಕಠೋರತೆ ಅವಳಲ್ಲಿ ಇರಲಿಲ್ಲ. ಅಂದು ದರ್ಬಾರದಲ್ಲೇ ಶಿವಾಜಿ ಬಂದಾಗ ದೂರದಿಂದಲೇ ಆತನನ್ನು ನೋಡಿ ಪ್ರಭಾವಿತಗೊಂಡಿದ್ದಳು ಎಂದು ಸೋಮಾ ಮುಖರ್ಜಿಯವರು ಬರೆದಿದ್ದಾರೆ. ಅದು ಮಾತ್ರವಲ್ಲ, ಜೈಬುನ್ನಿಸಾ ತನ್ನ ತಂದೆ ಔರಂಗಜೇಬನ ಬಳಿ ಶಿವಾಜಿಯನ್ನ ಮತ್ತೊಮ್ಮೆ ಆಗ್ರಾಗೆ ಆಮಂತ್ರಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಳಂತೆ. ಆದರೆ ಔರಂಗ್ ಕೂಡ ಒಪ್ಪಿದ್ದನಂತೆ. ಶಿವಾಜಿಯನ್ನು ಮತ್ತೊಮ್ಮೆ ದರ್ಬಾರ್ಗೆ ಆಗಮಿಸುವಂತೆ ಆಹ್ವಾನ ನೀಡಲಾಯಿತು. ಇದನ್ನು ಖುದ್ದು ಜೈಬುನ್ನಿಸಾಳೆ ಮಾಡಿದ್ದಳು. ಈ ಬಾರಿಯೂ ದರ್ಬಾರ್ಗೆ ಬಂದ ಶಿವಾಜಿ ಔರಂಗಜೇಬನನ್ನು ಭೇಟಿ ಮಾಡಿದ. ಆದರೆ ಮೊದಲಿನ ಹಾಗೆ ಸಲಾಂ ಮಾಡಲಿಲ್ಲ. ನಾನೊಬ್ಬ ಸಾಮ್ರಾಟನ ರೂಪದಲ್ಲಿ ಹುಟ್ಟಿದ್ದೇನೆ, ನನಗೆ ಗುಲಾಮನ ರೀತಿ ವ್ಯವಹರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದನಂತೆ. ಹೀಗೆ ಹೇಳಿ ಶಿವಾಜಿ ಸಿಂಹಾಸನದ ಮೇಲೆ ಕುಳಿತಾಗ ಔರಂಗಜೇಬ್ ಕ್ರೂರ ಆದೇಶ ನೀಡಲು ಸಿದ್ಧನಾಗಿದ್ದನಂತೆ. ಆದರೆ ಶಿವಾಜಿ, ನಾನು ನನ್ನ ಘನತೆಯೊಂದಿಗೆ ಎಂದಿಗೂ ರಾಜಿಯಾಗಲಾರೆ, ಬೇಕಾದರೆ ನೀನು ನನ್ನನ್ನು ಇಲ್ಲಿಯೇ ಕೊಲ್ಲಬಹುದು ಎಂದಾಗ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಲು ಆದೇಶ ನೀಡಿದ. ಆದರೆ ಶಿವಾಜಿ ಕೆಲವೇ ದಿನಗಳಲ್ಲಿ ಔರಂಗಜೇಬನಿಗೆ ಹಾಗೂ ಅವನ ಸೇನೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ. ಆಗ ಔರಂಗಜೇಬನಿಗೆ ಒಂದು ಸಂಶಯ ಬಂದಿತ್ತು. ಶಿವಾಜಿ ಪರಾರಿಯಾಗುವುದರ ಹಿಂದೆ ತನ್ನ ಮಗಳು ಜೈಬುನ್ನಿಸಾಳ ಕೈವಾಡವಿದೆ ಎಂಬ ಶಂಕೆ ಅವನಲ್ಲಿ ಮೂಡಿತ್ತು. ಶಿವಾಜಿ ಹಾಗೂ ಜೈಬುನ್ನಿಸಾಳ ನಡುವಿನ ಪ್ರೇಮ ಕಥೆಗಳ ಬಗ್ಗೆ ಅನೇಕ ಇತಿಹಾಸಕಾರರು, ಲೇಖಕರು ಬರೆದಿದ್ದಾರೆ. ಅರ್ಜುನ್ ಕೆಲುಸ್ಕರ್ ಎಂಬ ಲೇಖಕರು ಕೂಡ ಈ ಬಗ್ಗೆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ದ ಲೈಫ್ ಆಫ್ ಶಿವಾಜಿ ಮಹಾರಾಜ್ ಎಂಬ ಪುಸ್ತಕದಲ್ಲಿ ಶಿವಾಜಿಯ ಧೈರ್ಯ, ಸಾಹಸ ಹಾಗೂ ಅದರೆಡೆಗೆ ಜೈಬುನ್ನಿಸಾಳಿಗೆ ಇದ್ದ ಆಕರ್ಷಣೆಯ ಬಗ್ಗೆ ಉಲ್ಲೇಖವಾಗಿದೆ. ಶಿವಾಜಿಯ ಬಗ್ಗೆ ಜೈಬುನ್ನಿಸಾಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಗೌರವ ಎರಡೂ ಇದ್ದವಂತೆ. ಆದರೆ ಖ್ಯಾತ ಇತಿಹಾಸಕಾರ ಜಾದುನಾಥ್ ಸರ್ಕಾರ್ ಈ ಮಾತನ್ನು ಅಲ್ಲಗೆಳೆಯುತ್ತಾರೆ. 1919ರಲ್ಲಿ
ಪ್ರಕಟಣೆಗೊಂಡ ಅವರ ಸ್ಟಡೀಸ್ ಇನ್ ಮೊಘಲ್ ಇಂಡಿಯಾ ಎಂಬ ಕೃತಿಯಲ್ಲಿ ಅವರು ಹೇಳುವ ಪ್ರಕಾರ ಬಂಗಾಳಿ ಲೇಖಕ ಭೂದೇವ್ ಮುಖರ್ಜಿಯವರು ತಮ್ಮ ಉಪನ್ಯಾಸದಲ್ಲಿ ಇಬ್ಬರು ಪ್ರೇಮಿಗಳು ಉಂಗುರವನ್ನು ಬದಲಾಯಿಸಿಕೊಂಡು ದೂರವಾದರು ಎನ್ನುತ್ತಾರೆ. ಆದರೆ ಇದು ಸುಳ್ಳು. ಇದೊಂದು ಕಾಲ್ಪನಿಕದ ಒಂದು ಕಥೆಯಷ್ಟೇ. ಶಿವಾಜಿಯನ್ನು ಜೈಬುನ್ನಿಸಾ ಪ್ರೀತಿಸುತ್ತಿದ್ದಳು ಎಂಬ ಪ್ರೇಮಕತೆ ಮರಾಠ ಸಾಮ್ರಾಜ್ಯದ ಯಾವ ಇತಿಹಾಸದಲ್ಲೂ ಕೂಡ ಉಲ್ಲೇಖವಿಲ್ಲ ಎನ್ನುತ್ತಾರೆ. ಹೀಗೆ ಶಿವಾಜಿ ಹಾಗೂ ಔರಂಗಜೇಬನ ಪುತ್ರಿಯ ನಡುವಿನ ಪ್ರೇಮ ಕಥೆಗಳ ಬಗ್ಗೆ ಇಂದಿಗೂ ಕೂಡ ಅನೇಕ ವಾದ ಪ್ರತಿವಾದಗಳು ಕೇಳಿಬರುತ್ತಿವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.